ಸ್ನೇಹಿತರೆ, ಬಿ ಎಮ್ ಟಿ ಸಿಲಿ ಏನೋ ಸಮಸ್ಯೆ ಆಯಿತು ಅಂದರೆ ಕಂಪ್ಲೇಂಟ್ ಮಾಡೋದು ಭಾರಿ ಈಸಿ. ಎಕ್ಸ್ ಅಕೌಂಟ್ ಇರೋರು ನೋಡಿ, ಈ ಥರ ಎಕ್ಸ್ ಅಕೌಂಟಿಗೆ ಬೆಂಗಳೂರು ಬಿ ಎಮ್ ಟಿ ಸಿ ಮತ್ತು ಸಚಿವರನ್ನ ಮತ್ತು ರಿಲೇಟೆಡು ಬಿ ಬಿ ಎಂ ಪಿ ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಟ್ಯಾಗ್ ಮಾಡಿ ನೋಡಿ, ಈ ಥರ ನಮ್ಮ ಕಂಪ್ಲೇಂಟ್ ಮಾಡಿದ್ದೆ ಅಂತ ಕಂಪ್ಲೇಂಟ್ ಮಾಡ್ಬೋದು ಸಿಂಪಲ್ಲಾಗಿ. ಅವರು ಎಕ್ಸ್ ಅಕೌಂಟಲ್ಲಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಕಂಪ್ಲೇಂಟಿಗೆ ರಿಜಿಸ್ಟರ್ ಮಾಡ್ಕೊಂಡು ಡಾಕೆಟ್ ನಂಬರ್ ಕೊಡ್ತಾರೆ, ಅದು ಫಾಲೋಅಪ್ ಮಾಡ್ಬೋದು. ಇನ್ನೊಂದು ಇದು ಬಿಟ್ಟರೆ ಇನ್ನು ನೆಕ್ಸ್ಟು ಇನ್ನು ಯಾವುದೇ ಥರ ಮಾಡ್ಬೋದು ಅಂದರೆ, ವಾಟ್ಸಪ್ ನಂಬರ್ ಇದೆ. ವಾಟ್ಸಪ್ ನಂಬರ್ ಕೂಡ ನಾವು ಗೂಗಲ್ಗೆ ಹೋಗ್ಬಿಟ್ಟು ಬಿ ಎಮ್ ಟಿ ಸಿ ಕಂಪ್ಲೇಂಟ್ ವಾಟ್ಸಪ್ ನಂಬರ್ ಅಂತ ಹೊಡೆದ್ರೆ ಈ ವಾಟ್ಸಪ್ ನಂಬರ್ ಬರ್ತದೆ. ಈ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಂಡು ಇಲ್ಲೂ ಕೂಡ ನಮಗೆ ಇಶ್ಯೂನ ಇದ್ದರೆ ವಿಡಿಯೋ ಮತ್ತು ಆಡಿಯೋ ಫೋಟೋ ತಗೊಂಡು ಕಂಪ್ಲೇಂಟ್ನ ಬರೆದು ಟೈಪ್ ಮಾಡಿಬಿಟ್ಟು ಹಾಕ್ಬೋದು ಇಲ್ಲಿ. ಇದು ಇಲ್ಲ, ಇದು ನೆಕ್ಸ್ಟ್, ಇದು ಎರಡನೇ ಆಪ್ಷನ್ನು. ಇದು ಇಲ್ಲ ಅಂದರೆ ನೆಕ್ಸ್ಟು ಮೂರನೇ ಗೂಗಲ್ಗೆ ಹೋಗ್ಬಿಟ್ಟು ಬಿ ಎಮ್ ಟಿ ಸಿ ಕಂಪ್ಲೇಂಟ್ ಟ್ರ್ಯಾಕ್, ಬಿ ಎಮ್ ಟಿ ಸಿ ಇದು ಓಪನ್ ಆಗುತ್ತೆ ಲಿಂಕು, ಬಿ ಎಮ್ ಟಿ ಸಿ ಪಬ್ಲಿಕ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ಲಿಂಕ್ ಓಪನ್ ಮಾಡಿದ್ರೆ ಇಲ್ಲಿ 3 ಲೈನ್ ಇದೆಯಲ್ಲ, ಅಲ್ಲಿ ಹೋದರೆ ಸಿಂಪಲ್ಲಾಗಿ ಕಂಪ್ಲೇಂಟ್ ಮಾಡಿದರೆ ಕಂಪ್ಲೇಂಟು, ಇಲ್ಲ ಸಜೆಷನ್ ಫೀಡ್ಬ್ಯಾಕ್ ಕೊಡ್ಬೋದು, ಅಥವಾ ಕಂಪ್ಲೇಂಟ್ಸ್ ರಿಜಿಸ್ಟರ್ ಮಾಡಿದ್ರೆ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ನೋಡಿ, ನಿನ್ನೆ ಮಾಡಿರೋ ಕಂಪ್ಲೇಂಟ್ದು ಡಾಕೆಟ್ ನಂಬರು ಆಲ್ರೆಡಿ 1 ಟೈಮ್ ಚೆಕ್ ಮಾಡೋದ್ರಿಂದ ಅಲ್ಲೇ ಸೇವ್ ಆಗಿದೆ. ಸಬ್ಮಿಟ್ ಮಾಡಿದ್ದೀನಿ, ಕಂಪ್ಲೇಂಟು ರಿಜಿಸ್ಟರ್ ಆಗಿದೆ, ಪ್ರೋಗ್ರೆಸಸ್ಸಲ್ಲಿದೆ. ಇನ್ನೂ ಕೂಡ ಅದು ಕ್ಲೋಸ್ ಮಾಡಿಲ್ಲ ಅವರು. ಇನ್ನು ಫರ್ದರ್ ಏನಾದ್ರು ನಿಮಗೆ ಮಾಡಬೇಕು ಅಂದರೆ ಮೇಲೆ ಕಾಣ್ತಾ ಲ್ಯಾಂಡ್ಲೈನ್ ನಂಬರ್ ಇದೆ, ಅಲ್ಲಿ ಮಾಡ್ಬೋದು. ಇನ್ನು ಇಲ್ಲಿ ಮೂರು ಲೈನ್ ಇರೋಂಥಲ್ಲೇ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ 3 ಲೈನ್ ಇರೋ ಥರ ಟಚ್ ಮಾಡಿದ್ರೆ ಇಲ್ಲಿಗೆ ಕಂಪ್ಲೇಂಟ್ಸ್ ಅಂತ ಹೋಗಿ ಟಚ್ ಮಾಡಿದ್ರೆ ಇಲ್ಲಿ ಸಿಂಪಲ್ ಇನ್ಫಾರ್ಮೇಷನ್ನ ಟೈಪ್ ಮಾಡಿ ಕ್ಯಾಟಗರಿ ಆಫ್ ದಿ ಕಂಪ್ಲೇಂಟ್ ಟೈಪ್ ಮಾಡಿರಲ್ಲಿ ಯಾರ್ದು ಪಾಸ್ ರಿಸರ್ವೇಷನ್ ಸೀಟ್ದ, ಅಥವಾ ಟಿಕೆಟ್ ರಿಲೇಟೆಡ್ ಇಶ್ಯೂನ, ವೆಹಿಕಲ್ ಇಶ್ಯೂನ, ಬಿಹೇವಿಯರ್ ಬಗ್ಗೆನ, ರೂಟ್ ಬಗ್ಗೆನ, ಫೆಸಿಲಿಟಿ ಬಗ್ಗೆನ, ಅಥವಾ ಇನ್ನು ಅದರ್ಸ್ ಎಲ್ಲ ಇದೆ. ಸೊ ಇವೆಲ್ಲನೂ ಸಿಂಪಲ್ಲಾಗಿ ಫಿಲ್ ಮಾಡಿಬಿಟ್ಟು ಬಸ್ ನಂಬರೆಲ್ಲ ಹಾಕ್ಬಿಟ್ಟು ಡೇಟ್ ಆಫ್ ಜರ್ನಿ, ಟಿಕೆಟ್ ಫೋಟೋ ಹೊಡೆದು ಹಾಕ್ಬಿಟ್ಟು, ಮತ್ತು ಬಸ್ಸಲ್ಲಿ ಏನಾರ ನಿಮಗೆ ಅಬ್ಯೂಸನ್ನು ಇಟ್ಕೊಂಡ್ರೆ ವೀಡಿಯೋ ಅಥವಾ ಏನೋ ಸಮಥಿಂಗ್ ರಿಲೇಟೆಡ್ ಟು ಪ್ರೂಫ್ಗೋಸ್ಕರ ವೀಡಿಯೋ ಫೋಟೋ ಇಟ್ಕೊಂಡು ಅಗೇನೆಸ್ಟ್ ಯಾರು ಡ್ರೈವರ್ ಕಂಡಕ್ಟ್ರು ಅಥವಾ ಅದರ್ಸ ಯಾರ ಮೇಲೆ ಮಾಡ್ತಾರೆ ಮಾಡ್ಬೋದು. ಸೊ ಅಲ್ಲಿ ಫೈಲ್ ಕೂಡ ಫೋಟೋ ವೀಡಿಯೋ ಇದ್ದರೆ ಅಟ್ಯಾಚ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಸಿಂಪಲ್ ಮುಗೀತದೆ. ಸೊ ದಿನನಿತ್ಯ ಆಲ್ರೆಡಿ ಸುಮಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ. ಒಂದು ಇದು ಗೂಗಲ್ ಲಿಂಕು, ಎರಡನೇದು ವಾಟ್ಸಪ್ನಲ್ಲಿ ನಂಬರ್ ಸಿಗುತ್ತೆ, ಅಲ್ಲಿ ಮಾಡ್ಬೋದು. ಮೂರನೇದು ಎಕ್ಸ್ ಅಕೌಂಟ್ ಇದೆ, ಎಕ್ಸ್ ಅಕೌಂಟಲ್ಲಿ ಮಾಡ್ಬೋದು. ನೋಡಿ, ನಾನು ಮಾಡಿರೋದು ಇದು ನಿನ್ನೆದು. ಒಂದೇ ಟೈಮಲ್ಲಿ ಅಟ್ ಎ ಟೈಮಲ್ಲಿ 2 ಬಸ್ ಬಿಟ್ಟು ಕಂಡಕ್ಟ್ರು ಬೇಗ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು, ಬಸ್ ಜನಗಳಿಲ್ಲ ಅಂದ್ರೂ ಬೇಗ ಮನೆ ಸೇರ್ಕೋಬೇಕು ಅಂದ್ಬಿಟ್ಟು ಪಾಪ ಅವರು ಒಬ್ಬರ ಮೇಲೆ ಒಬ್ಬರು ಹೋಗ್ತಾಯಿದ್ರು. ಅದನ್ನೇ ನೋಡಿಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೆ. ಬಸ್ಸಲ್ಲಿ ಇನ್ನೂ ಬಸ್ಸಲ್ಲಿ ಜನಗಳೇ ಇಲ್ಲ, ಆದ್ರೂ ಇವರೇ ಮನೆ ಬೇಗ ಸೇರ್ಕೋಬೇಕು ಅಂದ್ಬಿಟ್ಟು ಹೋದರೆ ಇನ್ನು ಬರೋಂಥ ಕೆಲಸ ಮುಗಿಸಿ ಸಂಜೆ ಬರೋಂಥ ಜನಗಳು ಮನೆಗೆ ಬರೋಂಥ ಜನಗಳು ಹೇಗೆ ಹೋಗಬೇಕು, ಆಟೋಗಳು ವಿಪರೀತ ಅವ್ರನ್ನ ಎತ್ತಾಕೊಂಡು ಅನ್ಸೇಫಾಗಿ ಹೋಗಬೇಕು ಆಟೋದಲ್ಲೂ ಕೂಡ. ಸೊ ಹೀಗಾಗಿ ಈ ಥರ ಎಲ್ಲ ಸಮಸ್ಯೆಗಳಿರ್ತವೆ. ಕೆ ಎಸ್ ಆರ್ ಟಿ ಸಿಲಿ ಕೂಡ ಹಿಂಗೆ ಸಿಂಪಲ್ ಇದೆ, ಬಿ ಎಮ್ ಟಿ ಸಿಲಿ ಕೂಡ ಹಿಂಗೆ ಸಿಂಪಲ್ ಇದೆ. ಸಮಸ್ಯೆಗಳನ್ನ ವಿಡಿಯೋ ಅಥವಾ ಫೋಟೋಗಳು ತಗೊಂಡು ದಯವಿಟ್ಟು ಪ್ರಶ್ನೆ ಮಾಡಿ. ಇದು ನಾನು ಮಾಡಿರೋದು ಇದು. ಧನ್ಯವಾದ.